ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮುತ್ತು ಪ್ರದೀಪ್ ಕನ್ನಡ ವ್ಲಾಗ್ಸ್. ತುಂಬ ದಿನವೇ ಆಗೋಗಿತ್ತು ನಾನು ಮೇಕಪ್ ರಿಲೇಟೆಡ್ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇವಾಗ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತ. ಹಾಗೆ ಒಂದು ಸಿಂಪಲ್ ಮೇಕಪ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನಾನು ಎಲ್ಲಾದರೂ ಹೋಗ್ಬೇಕಾದ್ರೆ ಮಾಡ್ಕೊಳ್ಳೋ ಅಂಥದ್ದು. ಅಂದರೆ ಸಿಂಪಲ್ ಹೊರಗಡೆ ಹೋಗೋದಕ್ಕೆಲ್ಲ ಏನು ನಾನು ಮೇಕಪ್ ಮಾಡ್ಕೊಳಲ್ಲ. ಯಾವುದಾದ್ರೂ ಫಂಕ್ಷನ್ಗಳಿಗೆಲ್ಲ ಏನು ಹೋಗ್ತೀನಿ ಆವಾಗ ಏನು ಮೇಕಪ್ ಮಾಡ್ಕೊತೀನಿ. ನಾನು ಪರ್ಸ್ನಲಿ ಜಾಸ್ತಿ ಮೇಕಪ್ ಇಷ್ಟಪಡಲ್ಲ, ಬಟ್ ಲಿಪ್ಸ್ಟಿಕ್ನ ತುಂಬ ಚೆನ್ನಾಗಿ ಇಷ್ಟಪಡ್ತೀನಿ. ಲಿಪ್ಸ್ಟಿಕ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಒಂದು ಬರೀ 3 ಪ್ರಾಡಕ್ಟಿಂದ ಹೇಗೆ ಚೆನ್ನಾಗಿ ಕಾಣೋ ಥರ ಮೇಕಪ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನಾನು ಪ್ರಾಡಕ್ಟ್ನ ಇದು ಆಯಿಲಿ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಯಾವುದೋ ಬ್ರ್ಯಾಂಡ್ ಅಂತೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಒಂದೇ ಒಂದು ಪಂಪ್ ಹಾಕ್ಕೊತಾ ಇದ್ದೀನಿ ನೋಡಿ. ಇಷ್ಟೇ ನಾನು ಹಾಕ್ಕೊತಾ ಇರೋದು. ನನ್ನ ಫೇಸಲ್ಲಿ ನೋಡ್ತಿರ್ಬೋದು, ಏನೂ ಮಾರ್ಕ್ಸ್ ಆಗಲಿ ಡಾರ್ಕ್ ಸರ್ಕಲ್ಸ್ ಆಗಲಿ ಇಲ್ಲ. ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ. ನಾನು ಆಲ್ಮೋಸ್ಟ್ ಹೋಮ್ ರೆಮಿಡಿನೇ ಯೂಸ್ ಮಾಡ್ತೀನಿ. ಯಾರೆಲ್ಲಾದರೂ ಹೋಮ್ ರೆಮಿಡೀಸ್ ನಿಮಗೆ ಬೇಕಂತ ಅಂದರೆ ನನ್ನ ಚಾನಲ್ನಲ್ಲಿದೆ. ಸೊ ಚೆಕ್ಔಟ್ ಮಾಡಿ ನೋಡಿ, ನೀವು ಕೂಡ ಟ್ರೈ ಮಾಡಿ. ಒಂದು ಸಲ ಪ್ಯಾಚಪ್ ಮಾಡಿ, ಸೂಟ್ ಆದರೆ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ. ಬನ್ನಿ, ನಾನು ನ್ಯಾಚುರಲಾಗಿ ಕಾಣೋಕ್ಕೋಸ್ಕರ ಸೊ ಕೊಡೋ ಅದನ್ನು ಕೊಡು. ತಗೋ, ನನ್ನ ಮಗ ಇದ್ದಾನೆ, ಸೊ ಮಧ್ಯದಲ್ಲಿ ಮಾತಾಡ್ತಿರ್ತೀನಿ. ಓಕೆ, ಈಗ ನಾನು ಫಸ್ಟು ಒಂದು ಫೌಂಡೇಶನ್ ಬ್ರಷ್, ಓಕೆ ನಾನು 2 ಇಟ್ಕೊಂಡಿದ್ದೀನಿ. ಸೊ ಏನಂತಂದರೆ ಬ್ರಷಲ್ಲಿ ಮಾಡೋದ್ರಿಂದ ಫುಲ್ ಕವರೇಜ್ ಬರುತ್ತೆ. ಬ್ಯೂಟಿ ಬ್ಲೆಂಡರಲ್ಲಿ ಮಾಡೋದ್ರಿಂದ ಬ್ಲೆಂಡರ್ಗೆ ಸ್ವಲ್ಪ ಎಲ್ಲ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಫಸ್ಟು ಕೈಯಲ್ಲಿ ಇಟ್ಕೊಂಡ್ಬಿಡ್ತೀನಿ. ನನಗೆ ಮಿರರ್ ನೋಡ್ಕೊಳ್ದಿರ ಮಾಡಿದ್ರೆ ಒಂದು ಸ್ವಲ್ಪ ಗೊತ್ತಾಗಲ್ಲ ಇಲ್ಲಿ. ನಾನು ಇದನ್ನು ಫೌಂಡೇಶನ್ ತರಿಸಿದ್ದೆ ಒಂದು ಸಲ. ಯಾವ ಥರ ಸೂಟ್ ಆಗುತ್ತೆ, ಸ್ವಲ್ಪ ಹೆಂಗೆ ಕಾಣುತ್ತೆ, ಒಂದು ಸ್ವಲ್ಪ ಸ್ಕಿನ್ ಕಲರ್ ಇದೆಯಾ ಏನು ಅಂತ ಒಂದು ಸಲ ಚೆಕ್ಔಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಚೆಕ್ಔಟ್ ಹೆಂಗೂ ಮಾಡ್ತಿದ್ದೀನಲ್ವ, ಸೊ ನಿಮಗೂ ಒಂದು ಸಲ ವೀಡಿಯೋದಲ್ಲಿ ಯಾವ ಥರ ಏನು ಅಂತ ಒಂದು ಸಲ ತೋರಿಸ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. look at the difference. ಒಂದು ಸಲ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ಇದು ಫೌಂಡೇಶನ್ ತರಿಸಿದ್ದೆ ನಾನು. ಸೊ ಒಂದು ಸಲ ಟ್ರೈ ಮಾಡೋಣ ಸ್ಕಿನ್ಗೆ. ಆನ್ಲೈನಲ್ಲಿ ಆರ್ಡ್ರ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕಲರೆಲ್ಲ ಒಂಥರ ಸ್ವಲ್ಪ ಗೊತ್ತಾಗಲ್ಲ. ಬಟ್ ನೀವು ಆಫ್ಲೈನಲ್ಲೆಲ್ಲ ಹೋದರೆ ನಿಮಗೆ ಸ್ಕಿನ್ಗೆ ಹಾಕಿ ತೋರಿಸಿ ಚೆಕ್ ಮಾಡಿ ಕೊಡ್ತಾರೆ. ಸೊ ನೀವು ತೊಗೋಬೋದು. ನಾನಿಲ್ಲಿ ಇಯರ್ಸ್ಗಾಗಲಿ ನೆಕ್ಗಾಗಲಿ ಏನೂ ಮಾಡ್ತಿಲ್ಲ, ಬಿಕಾಸ್ ಇದು ಟ್ರಯಲ್ ಮೇಕಪ್ ಮಾಡ್ತಿರೋದ್ರಿಂದ ನಾನು ಅದಕ್ಕೋಸ್ಕರ. ಟ್ರಯಲ್ ಮೇಕಪ್ ಅಂತಂದರೆ ಬಟ್ ಹೀಗೆ ಮಾಡ್ಕೊಳ್ಳೋದು ನಾನು ಎಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ. ಓಕೆ, ನಾನಿಲ್ಲಿ ಐಬ್ರೋ ಪ್ಯಾಲೆಟ್ ನಾನು ಫಸ್ಟು ಒಂದು ಬೇಬಿದು ಮಾಯ್ಶ್ಚರೈಸರ್ ಹಚ್ಚಿದ್ದೀನಿ, ಹಿಮಾಲಯ ಅವ್ರದ್ದು. ಸೊ ಆಫ್ಟರ್ ನಾನು ಒಂದು ಫೌಂಡೇಶನ್ ಹಚ್ಚಿದ್ದೀನಿ. ಕಲರ್ ಕರೆಕ್ಷನ್ ಏನೂ ಮಾಡ್ಕೊತಿಲ್ಲ ನಾನು. ಹೈಲೈಟರ್ ಕೂಡ ನಾನೇನು ಯೂಸ್ ಮಾಡ್ತಿಲ್ಲ, ಕಾಂಟೂರ್ ಕೂಡ ನಾನೇನು ಯೂಸ್ ಮಾಡ್ತಿಲ್ಲ. ಇದು ನಾನು ಮಾಡ್ಕೊಳ್ಳೋಂತಹ ಸಿಂಪಲ್ ಮೇಕಪ್. ನಿಮ್ಗೇನಾದರೂ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡ್ಬೋದು. ನಾನು ಐಬ್ರೋನ ನಾನೇ ಮಾಡಿಕೊಂಡೆ, ಎಕ್ಸ್ಟ್ರಾಸ್ನೆಲ್ಲ ನಾನೇ ರಿಮೂವ್ ಮಾಡಿದ್ದೀನಿ. ಅದು ಕೂಡ ಮೇಕಪ್ ನಂದು ಯಾವ ಥರ ನೀವು ಮನೆಯಲ್ಲೇ ಐಬ್ರೋಸ್ ಮಾಡ್ಕೊಳ್ಳೋದು ಅಂತ ಒಂದು ವೀಡಿಯೋಸ್ ಎಲ್ಲ ಮಾಡಿದ್ದೀನಿ. ಫಸ್ಟು ಕೂಮ್ ಮಾಡ್ಕೊಬಿಡೋಣ. ನನಗೆ ಆಲ್ರೆಡಿ ನೋಡ್ತಿರ್ಬೋದು
ತಿಕ್ಕಾಗಿದೆ, ಸೊ ಅದಕ್ಕೋಸ್ಕರ ಲೈಟಾಗಿ ಹಾಕ್ಕೊತೀನಿ. ಒಬ್ಬೊಬ್ಬರು ಸ್ವಲ್ಪ ಡಾರ್ಕಾಗಿ ಹಾಕ್ಕೊತಾರೆ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಹಾಕ್ಕೊಳ್ಳಿ. ವೆರಿ ನ್ಯಾಚುರಲಾಗಿ ಮಾಡಿಕೊಂಡ್ರೆ ಮೇಕಪ್ ಚೆನ್ನಾಗಿರುತ್ತೆ. ಬ್ರೈಡ್ಗೆಲ್ಲ ನ್ಯಾಚುರಲಾಗಿ ಇರಬೇಕಂತ ಏನಿಲ್ಲ, ಚೆನ್ನಾಗಿ ಕಾಣಿಸೋ ಥರ ಇರಬೇಕಷ್ಟೆ. ಸಾರಿ ಗೈಸ್, ನನ್ನ ಮಗ ಇಲ್ಲಿದ್ದ, ಸೊ ಅದಕ್ಕೋಸ್ಕರ. ಏನು ಬೇಕು? ಇದಾ ಓಕೆ ಗೈಸ್, ಇಷ್ಟು ಸ್ವಲ್ಪ ತಿಕ್ಕಾಗಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಆಲ್ರೆಡಿ ತಿಕ್ಕಿರೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಸ್ವಲ್ಪ ಜಾಸ್ತಿ ಐಬ್ರೋನೇ ಫೇಸಲ್ಲಿ ಮೇಕಪ್ಪಲ್ಲೆಲ್ಲ ಹೈಲೈಟ್ ಆಗುವಂಥದ್ದು. ಸೊ ಓಕೆ, ನೆಕ್ಸ್ಟ್ ಏನು, ನಾನು ಈ ಸಲ ಡಿಫ್ರೆಂಟ್ ಶೇಡ್ನ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಯಾವಾಗಲೂ ರೆಡ್ ಕಲರ್, ಈ ಸಲ ಬ್ರೌನ್ ಕಲರ್ ಯೂಸ್ ಮಾಡ್ತೀನಿ. ಇದೇ ಫಾರ್ ದಿ ಫಸ್ಟ್ ಟೈಮ್ ನಾನು ಬ್ರೌನ್ ಕಲರ್ ಶೇಡ್ ಯೂಸ್ ಮಾಡ್ತಿರೋದು. ನೋಡೋಣ. ಒಂದು ಔಟರ್ ಲೈನ್ ಬರ್ಕೊಂಬಿಡೋಣ ಗೈಸ್. ನನಗಿದು ಫೋನಲ್ಲಿ ನೋಡ್ಕೊಂಡು ನನಗೆ ಹಾಕೋಣಕ್ಕೆ ಬರ್ತಿಲ್ಲ ನಿಜವಾಗ್ಲೂ. ಒಂದು ನಿಮಿಷ ಗೈಸ್, ನಾನು ಹೋಗ್ಬಿಟ್ಟು ಮಿರರಲ್ಲಿ ನೋಡಿಕೊಂಡು ಲಿಪ್ಸ್ಟಿಕ್ ಹಾಕೊಂಡ್ಬಂದ್ಬಿಡ್ತೀನಿ. ಓಕೆ ಗೈಸ್, ಆಲ್ಮೋಸ್ಟ್ ನಾನು ಬ್ರೌನೇ ಹಾಕ್ಕೊಂಡಿಲ್ಲ, ಬ್ರೌನು ಮತ್ತು ಸ್ವಲ್ಪ ಪಿಂಕ್ ಶೇಡ್ನ ಮಿಕ್ಸ್ ಮಾಡಿದ್ದೀನಿ. ಲಿಪ್ಪು ಮಾಯ್ಶ್ಚರೈಸ್ ಆಗಿರಲಿ, ಆಮೇಲೆ ಹಾಕ್ಕೊಳ್ಳಿ, ನೋಡ್ತಿರ್ಬೋದು. ನೆಕ್ಸ್ಟು ಒಂದು ಬಿಂದಿ ಇಟ್ಕೊಂಬೋಣ. ವಿತೌಟ್ ಬಿಂದಿ ಮೇಕಪ್ ಕಂಪ್ಲೀಟ್ ಆಗಲ್ಲ. ಸೊ ಹೆಂಗೆ ಕಾಣಿಸ್ತಿದೆ ಗೈಸ್? ಹೇರ್ ಸ್ಟೈಲ್ ವೆರಿ ಲೈಟ್ ವೆಯ್ಟ್ ಮೇಕಪ್ ಗೈಸ್. ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಈ ಲುಕ್ನ ಟ್ರೈ ಮಾಡ್ಬೋದು. ಇದು ಶೇಡ್ ನನಗೆ ಸ್ವಲ್ಪ ಕಮ್ಮಿನೇ ಇದೆ. ಈ ಶೇಡ್ ನಾನು ಒಂದು ಶೇಡ್ ಲೈಟರ್ ತೊಗೊಬೇಕಿತ್ತು, ಒಂದು ಶೇಡ್ ಡಾರ್ಕರ್ ತೊಗೊಂಡ್ಬಿಟ್ಟಿದ್ದೀನಿ. ಫೋನಲ್ಲಿ ಹೆಂಗೆ ಕಾಣಿಸ್ತಿದೆ ಗೊತ್ತಾಗ್ತಿಲ್ಲ, ನನಗೆ ರಿಯಲಾಗಿ ನೋಡ್ಕೊಂಡಾಗೆ ಆ ಥರ ಅನ್ನಿಸ್ತಿದೆ. ಸೊ ಹಿಂಗೆ ಕಾಣಿಸ್ತಿದೆ ಗೈಸ್. ವೆರಿ ಸಿಂಪಲ್ ಲೋಷನ್, ಫೌಂಡೇಶನ್, ಲಿಪ್ಸ್ಟಿಕ್, ಐಬ್ರೋ ಪೆನ್ಸಿಲ್ ಅಷ್ಟೇ. ಏನಿದೆ ಐಬ್ರೋ ಪೆನ್ಸಿಲೆಲ್ಲ ಹಾಕ್ಕೊಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಯಾವ್ದು ಐಬ್ರೋ ಪೆನ್ಸಿಲ್ ಇರೋದು ಅದರಲ್ಲೇ ಕೂಡ ಫಿಲ್ ಮಾಡ್ಕೊಬೋದು. ಬಟ್ ಲಾಂಗ್ ಸ್ಟೇ ಇರಲ್ಲ ಅನ್ನೋದೊಂದು ಬಿಟ್ಟರೆ ಇನ್ಯಾವುದು ಏನಿಲ್ಲ ಗೈಸ್. ಎಲ್ಲ ಥರ ಪ್ರಾಡಕ್ಟಲ್ಲೂ ನಿಮಗೆ ಮೇಕಪ್ಪನ್ನು ಮಾಡೋದು ಗೊತ್ತಿದ್ರೆ ನಿಮ್ಗೆ ಯಾವ ಥರ ಪ್ರಾಡಕ್ಟ್ ಕೊಟ್ಟರು ನೀವು ಮಾಡ್ಬೋದು. ಏನಿದು ಲೋ ಬಜೆಟ್, ಹೈ ಬಜೆಟ್ ಅಂತ ಏನೂ ಇಲ್ಲ ಗೈಸ್. ಬಟ್ ಅದೇ ಲಾಂಗ್ ಲಾಸ್ಟಿಂಗ್ ಒಂದು ಬರುತ್ತೆ, ಚೆನ್ನಾಗಿ ಕವರೇಜ್ ಕೊಡುತ್ತೆ ಅನ್ನೋದೊಂದು ಬಿಟ್ಟರೆ ಇನ್ನೇನಿಲ್ಲ. ಕೆಲವೊಬ್ಬರು ಫಸ್ಟ್ ನಾನು ಮೇಕಪ್ ಕಲಿಯೋದಕ್ಕಿಂತ ಮುಂಚೆ ಮಾಮೂಲಿ ಚಿಕ್ಕ ಪುಟ್ಟ ನಾರ್ಮಲ್ ಪ್ರಾಡಕ್ಟೇ ಯೂಸ್ ಮಾಡ್ತಿದ್ದು. ಬಿಕಾಸ್ ಇವಾಗ ಮೇಕಪ್ ಕಲ್ತಾದ್ಮೇಲೆ ಬ್ರೈಡ್ಸ್ಗೆಲ್ಲ ಬೇಕೇ ಬೇಕಾಗುತ್ತೆ. ಸ್ವೆಟ್ ಆಗ್ತಾರೆ, ಲಾಂಗ್ ತುಂಬ ಹೊತ್ತಿರಬೇಕು, ತುಂಬ ಹೊತ್ತು ನಿಲ್ತಿರ್ತಾರೆ. ಸ್ವೆಟ್ಟೆಲ್ಲ ಆದರೆ ಮೇಕಪ್ ಎಲ್ಲ ಆಳಿದ್ರೆ ಚೆನ್ನಾಗಿರಲ್ಲ ಅಂತ ಏನೋ ಹೆನಾನ್ಸಾಗಿ ಕಾಣಿಸ್ತಾ ಇರಬೇಕಲ್ವ ಎಲ್ಲ ಬಂದಿರೋರ್ಗಿನ್ನ. ಎಲ್ಲರೂ ಈಗ ಬಿಡಿ ಗೈಸ್, ಬಂದಿರೋರು ಮದುವೆ ಹುಡುಗಿಗಿನ್ನ ಅವರೇ ಸಖತ್ತಾಗಿ ರೆಡಿ ಆಗಿಬಿಟ್ಟು ಬರ್ತಾರೆ. ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಜಾಸ್ತಿ ಲಿಪ್ಸ್ಟಿಕ್ನೆಲ್ಲ ಶೇಪಾಗಿ ನಾನು ಹಾಕ್ಕೊಳ್ಳಲ್ಲ, ಬಿಕಾಸ್ ಅದು ಚೆನ್ನಾಗಿ ಕಾಣಿಸುತ್ತೆ. ಬಟ್ ನನಗೇನೋ ಅದು ಇಷ್ಟ ಇಲ್ಲ.
ಇಷ್ಟ ಗೈಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ಬಿಟ್ಟರೆ ಬಾಬಾ ಲವ್ ಯು ಕೀಪ್ ಸಪೋರ್ಟಿಂಗ್ ಮೀ ಬಾಯ್.